ಎಲ್ರಿಗೂ ನಮಸ್ಕಾರ. ನಾವು ಯಲಬುರ್ಗಾ ಶ್ರೀ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕರು. ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಚಿತ್ರಕಲಾ ಶಿಕ್ಷಕರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರ ಬಂದ ನಂತರ ನಮ್ಮ ಶಾಲೆಯ ಎಲ್ಲ ಗೋಡೆಗಳು ವಿವಿಧ ಚಿತ್ರಗಳ ಮೂಲಕ ತುಂಬ ಆಕರ್ಷಣೀಯವಾಗಿ ಇರುವಂಥದ್ದು. ಇವತ್ತು ನಮ್ಮ ಡ್ರಾಯಿಂಗ್ಸ್ ಅವರು ಯಾವೆಲ್ಲ ಚಿತ್ರಗಳನ್ನು ಬಿಡಿಸಿದ್ದಾರೆ ಎಲ್ಲ ಒಂದೊಂದೇ ಚಿತ್ರಗಳನ್ನು ನಿಮಗೆಲ್ಲರಿಗೂ ನಾವು ತೋರಿಸ್ತಾ ಹೋಗ್ತೀವಿ. ಮೊದಲಾಗಿ ನಮಗೆ ಅದ್ಭುತವಾಗಿ ಒಂದು ತುಂಬ ಮನಸ್ಸಿಗೆ ಹಿತವನ್ನು ನೀಡುವಂತಹ ಕರ್ನಾಟಕ ಭುವನೇಶ್ವರಿ ಮಾತೆಯ ಚಿತ್ರವನ್ನು ಬಿಡಿಸಿದ್ದಾರೆ. ಅದ್ಭುತವಾದಂತಹ ಚಿತ್ರ. ಅದರ ಜೊತೆಗೆ ಪರಿಸರದ ಅರಿವನ್ನು ಮೂಡಿಸುವಂತಹ ಚಿತ್ರವನ್ನು ಕೂಡ ಅದ್ಭುತವಾಗಿ ಬಿಡಿಸಿದ್ದಾರೆ. ಅದರ ಜೊತೆಗೆ ಶಾಲೆಯ ಆವರಣದಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಪಕ್ಷಿಗಳ ಒಂದು ಅರಿವು ಮೂಡಿಸಲಿಕ್ಕೆ ಒಂದು ಅದ್ಭುತವಾದಂತಹ ಗಿಡವನ್ನು ಕೂಡ ಬಿಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತಲೇ ಹೇಳ್ಬೋದು, ಹುಲಿ ಚಿತ್ರವನ್ನು ಅದ್ಭುತವಾಗಿ ಬಿಡಿಸಿದ್ದಾರೆ. ಅದೇ ನಾವು ನೇರವಾಗಿ ನೋಡೋದಾದರೆ ಇದು ನಿಜವಾದಂಥ ಹುಲಿಗೆ ಬಂದಿದೆ ಎಂಬ ಚಿತ್ರವನ್ನು ಅವರು ಬಿಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಶಿಷ್ಟವಾದಂತಹ ಚಿತ್ರ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಚಿತ್ರ, ಇದು ಹೃದಯ ಚಿತ್ರವನ್ನು ಕೂಡ ಅತ್ಯಂತ ಅದ್ಭುತವಾಗಿ ನಮ್ಮ ಶಿಕ್ಷಕರು ಬಿಡಿಸಿದ್ದಾರೆ. ಇನ್ನೊಂದು ನಮ್ಮ ವಿಜ್ಞಾನದಲ್ಲಿ ಬರುವಂತಹ ಇನ್ನೊಂದು ದಾಸವಾಳ, ಇದನ್ನು ಕೂಡ ಅದ್ಭುತವಾಗಿ ಅವರು ಬಿಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಚಿತ್ರ ಅಂದರೆ ನಮ್ಮ ಮನುಷ್ಯನ ಮೆದುಳು ಚಿತ್ರವನ್ನು ಕೂಡ ಅದ್ಭುತವಾಗಿ ಅವರು ತಿಳಿಸಿದ್ದಾರೆ. ಅದರ ಜೊತೆಗೆ ಈ ಕಡೆ ನಾವು ನೋಡೋದಾದರೆ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ನಕಾಶೆಯನ್ನು ಕೂಡ ಬಿಡಿಸಿದ್ದಾರೆ. ಹಾಗೆ ಮಾನವನ ದೇಹವನ್ನು ಕೂಡ ಅವರು ಅದ್ಭುತವಾಗಿ ಬಿಡಿಸಿರುವಂಥದ್ದು. ಅದರ ಜೊತೆಗೆ ಮೊನ್ನೆ ತಾನೇ ಏನು ಇಡೀ ಜಗತ್ತಿನಲ್ಲಿ ಭಾರತ ದೇಶ ಇವತ್ತು ನಾವು ಚಂದ್ರಯಾನ 3ಯಲ್ಲಿ ಯಶಸ್ವಿನಿ ಕಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ನಮ್ಮ ಶಾಲೆಯ ಗೋಡೆ ಮೇಲೆ ಚಂದ್ರಯಾನ 3ನ ಸಂಕೇತವಾಗಿ ನಾವು ಒಂದು ಇಸ್ರೋ ಸಿದ್ಧಪಡಿಸಿದಂಥ ರಾಕೆಟನ್ನು ಕೂಡ ಅದ್ಭುತವಾಗಿ ನಮ್ಮ ಶಿಕ್ಷಕರು ಬಿಡಿಸಿದ್ದಾರೆ. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲನ್ನು ಕೂಡ ಅತ್ಯಂತ ಸೊಗಸಾಗಿ ಅದನ್ನು ಕೂಡ ಬಿಡಿಸಿದ್ದಾರೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಶಾಲೆಯ ಗೋಡೆ ಮೇಲೆ ನೋಡಬೇಕಾಗಿರೋದು ನಮ್ಮ ರಾಷ್ಟ್ರೀಯ 4 ಮುಖದ ಸಿಂಹವನ್ನು ಕೂಡ ಅವರು ಅದ್ಭುತವಾಗಿ ಅವರು ಎದುರುವಾಗಿ ರೀತಿಯಲ್ಲಿ ಅದನ್ನು ಬಿಡಿಸಿದ್ದಾರೆ. ಇನ್ನೊಂದು ನಮ್ಮ ಶಾಲೆಯ ಗೋಡೆ ಮೇಲೆ ಅದ್ಭುತವಾದಂಥ ಚಿತ್ರ ಭಾರತ ನಕಾಶೆ, ವಿವಿಧ ರಾಜ್ಯಗಳನ್ನು ಒಳಗೊಂಡಂಥ ಭಾರತ ನಕಾಶೆಯನ್ನು ಕೂಡ ಅತ್ಯಂತ ಅದ್ಭುತವಾಗಿ ನಮ್ಮ ಚಿತ್ರಕಲಾ ಶಿಕ್ಷಕರು ಅದನ್ನು ಬಿಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಅತ್ಯಂತ ಅದ್ಭುತವಾದಂಥ ಚಿತ್ರಕಲೆಗೆ ಹೆಸರಾದದ್ದು ಈ ದೇಶ ಕಂಡಂತಹ ವೀರ ಸನ್ಯಾಸಿ, ಭಾರತದ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿದಾಯಕವಾದಂತಹ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ಅತ್ಯಂತ ಅದ್ಭುತವಾಗಿ ಅವರು ಅದನ್ನು ಬಿಡಿಸಿದ್ದಾರೆ. ವಿಶೇಷವಾಗಿ ನಮ್ಮ ಚಿತ್ರಕಲಾ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಇನ್ನೊಂದು ನಾವು ನೋಡ್ಬೋದಾದ ಮುಖ್ಯವಾದಂತಹ ಚಿತ್ರ ನಮ್ಮ ಶಾಲೆಯ ಮೇಲೆ ಇನ್ನೊಂದು ಬುದ್ಧನ ಚಿತ್ರ, ತಪಸ್ವಿ ಬುದ್ಧನ ಚಿತ್ರವನ್ನು ಕೂಡ ಅತ್ಯಂತ ಸೊಗಸಾಗಿ ಅವರು ಬಿಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಶಿಷ್ಟವಾದಂತಹ ವಿವಿಧ ಕ್ಷೇತ್ರದ ಸಂಕೇತವಾದಂತಹ ಅದ್ಭುತವಾದಂತಹ ಚಿತ್ರವನ್ನು ಅವರು ಕೂಡ ಬಿಡಿಸಿದ್ದಾರೆ. ನಾವಿಲ್ಲಿ ನೋಡ್ಬೋದು, ಒಬ್ಬ ಮನುಷ್ಯ ಜೀವನದಲ್ಲಿ ಏನೆಲ್ಲ ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ ಚಿತ್ರಕಲಾ ಶಿಕ್ಷಕನಾಗ್ಬೋದು, ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗ್ಬೋದು, ಒಬ್ಬ ಒಳ್ಳೆಯ ಡಾಕ್ಟರ್ ಆಗ್ಬೋದು, ಒಬ್ಬ ಒಳ್ಳೆಯ ಕ್ರೀಡಾಪಟು ಆಗ್ಬೋದು, ಒಳ್ಳೆಯ ಲೇಖನಿಯನ್ನು ಹೊಂದಿರುವಂಥ ಪತ್ರಕರ್ತ ಅಥವಾ ಬೇರೆ ಯಾವುದೇ ರೀತಿಯಾಗಿ ಆಗುವಂತಹ ಅದ್ಭುತವಾದಂತಹ ಒಂದು ಚಿತ್ರವನ್ನು ಕೂಡ ನಮ್ಮ ಚಿತ್ರಕಲಾ ಶಿಕ್ಷಕರು ನಮ್ಮ ಗೋಡೆ ಮೇಲೆ ಬಿಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕೊನೆಯ ಹಂತದಲ್ಲಿರುವಂಥದ್ದು ಜಗಜ್ಯೋತಿ ಕ್ರಾಂತಿಕಾರಿ ಬಸವೇಶ್ವರನ ಭಾವಚಿತ್ರವನ್ನು ಮೂಡಿಸಿದ್ದಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಕೂಡ ಎಂಡಾಗುತ್ತೆ. ಅದರ ಜೊತೆಗೆ ಇನ್ನೊಂದು ನೋಡಬೇಕಾಗಿರೋದು ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಸಲ್ಲಿಸಿದಂತಹ ಒಣಕೆ ಒಬ್ಬನ ಚಿತ್ರವನ್ನು ಕೂಡ ಅತ್ಯಂತ ಅದ್ಭುತವಾಗಿ ಬಿಡಿಸಿದ್ದಾರೆ. ಅದು ಕೂಡ ಕೆಲವೇ ದಿನಗಳ ಮುಕ್ತಾಯ ಪಾಸ್ ಮಾಡಿ. ಇನ್ನೊಂದು ಅದ್ಭುತವಾದ ಚಿತ್ರ ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ಚಿತ್ರವನ್ನು ಕೂಡ ಬಿಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಅದ್ಭುತವಾದಂಥ ಚಿತ್ರ ಭಾರತ ಸಂವಿಧಾನ ಶಿಲ್ಪಿ, ಎಲ್ಲರಿಗೂ ಕೂಡ ಸಮಾನತೆಯ ತತ್ವವನ್ನು ಸಾರಿದಂಥ ಡಾಕ್ಟರ್ BR ಅಂಬೇಡ್ಕರ್ ಚಿತ್ರವನ್ನು ಬಿಡಿಸಿದ್ದಾರೆ. ಅದ್ಭುತವಾಗಿದೆ. ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಅತಿ ಹೆಚ್ಚು ಚಿತ್ರಗಳು ನಮ್ಮ ಶಾಲೆಯ ಗೋಡೆ ಮೇಲೆ ಆಕರ್ಷಣೀಯವಾಗಲಿದೆ. ತಮ್ಮೆಲ್ಲರ ಬೆಂಬಲ ಸಹಕಾರ ಹೀಗೆ ಇರಲಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಶಿವರಾಜ್ ಕುಂಬಾರ್ ಅಂತೇಳಿ ಯಲಬುರ್ಗಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮೂಲಕ ತಮಗೆ ತಿಳಿಸುವುದೇನೆಂದರೆ, ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತಹ ವಿವಿಧ ಮಾಹಿತಿಗಳನ್ನು ನಾವು ವಿದ್ಯಾರ್ಥಿಗಳಿಂದ ವಿಡಿಯೋಗಳನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಶಿವ್ ಕುಂಬಾರ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ. ಸೊ ಎಲ್ಲ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತಹ ಆಕಾಂಕ್ಷಿಗಳು ಆ ವಿಡಿಯೋಗಳನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಂಡು ಎಲ್ಲರೂ ಕೂಡ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಬೇಕು. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ನಾವು ವಿದ್ಯಾರ್ಥಿಗಳಿಂದ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಿಸಿದಂಥ
ರಾಜಧಾನಿಗಳಾಗಿರ್ಬೋದು, ಪ್ರಮುಖ ಪಕ್ಷಿಧಾಮಗಳಾಗಿರ್ಬೋದು, ಸಂಸ್ಥೆಗಳ ಸ್ಥಾಪಕರಾಗಿರ್ಬೋದು, ಸಂವಿಧಾನದ ವಿಧಿಗಳಾಗಿರ್ಬೋದು, ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು, ಹೀಗೆ ಹಲವಾರು ರೀತಿಯಾದಂತಹ ವಿಷಯಗಳನ್ನು ಕುರಿತಾದಂಥ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡನ್ನು ಮಾಡಿದ್ದೇವೆ. ಎಲ್ಲರ ಸಹಕಾರ ಬೆಂಬಲ ನಮಗೆಲ್ಲರಿಗೂ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ.